ನಮಸ್ಕಾರ. ಇರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮನೆಗಳಲ್ಲಿ ಕಿಟಕಿ ಬಾಗಿಲುಗಳ ಸರಿ ಸಂಖ್ಯೆ ಅಥವಾ ಬೆಸ ಸಂಖ್ಯೆನೇ ಮುಖ್ಯ ಆಗುತ್ತಾ ಅಥವಾ ಬೇರೆ ಕಿಟಕಿ ಬಾಗಿಲುಗಳಲ್ಲಿ ಯಾವ ವಿಚಾರ ಮುಖ್ಯ ಆಗುತ್ತೆ ಅನ್ನೋದರ ಪೂರ್ಣವಾದ ಮಾಹಿತಿ ನಿಮಗೆ ಈ ದಿನ ವಿವರಿಸ್ಲಿಕ್ಕೆ ಬಯಸ್ತೇನೆ. ನೋಡಿ, ಇದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಈಶಾನ್ಯ, ಆಗ್ನೇಯ, ವಾಯುವ್ಯ, ನೈಋತ್ಯ. ಯಾವುದೇ ಒಂದು ಮನೆ ಆಗಲಿ, ಯಾವುದೇ ಒಂದು ಸೈಟ್ಗಾಗಲಿ ದಿಕ್ಕು ತಿಳ್ಕೊಂಡಿರಬೇಕು. ನಮ್ಮ ಸೈಟ್ಗೆ ಪೂರ್ವ ಯಾವುದು, ನಮ್ಮ ಸೈಟ್ಗೆ ಉತ್ತರ ಯಾವುದು, ದಕ್ಷಿಣ ಯಾವುದು, ಪಶ್ಚಿಮ ಯಾವುದು, ಈಶಾನ್ಯ ಅಂದ್ರೇನು, ಆಗ್ನೇಯ ಅಂದ್ರೇನು, ವಾಯುವ್ಯ ಅಂದ್ರೇನು, ನೈಋತ್ಯ ಅಂದ್ರೇನು, ಎಲ್ಲ 4 ದಿಕ್ಕು 4 ಉಪದಿಕ್ಕುಗಳನ್ನ ತಿಳ್ಕೊಂಡಿರಬೇಕು. ಅದು ಕಾಮನ್ ಆಗಿ ಇವತ್ತು ಪ್ರತಿಯೊಬ್ಬರೂ ಯಾವ ರೀತಿ ಅಕ್ಷರ ಜ್ಞಾನ ಇಂಪಾರ್ಟೆಂಟೋ ಅಥವಾ ಯಾವುದಾದ್ರೂ ಒಂದು ಎಣಿಕೆ ಮಾಡೋದಕ್ಕೆ ನಂಬರ್ಗಳು ಎಷ್ಟು ಮುಖ್ಯನೋ, ಅದೇ ರೀತಿ ವಾಸ್ತು ವಿಚಾರದಲ್ಲಿ ಬೇಸಿಕ್ ಆಗಿ ಯಾವ ದಿಕ್ಕು, ಯಾವ ಮೂಲೆ ತಿಳ್ಕೊಂಡಿರಬೇಕು. ಅದು ತುಂಬ ಮುಖ್ಯ ಆಗುತ್ತೆ. ಒಂದು ಮನೆ ಕಟ್ಟಬೇಕಾಗಲಿ, ಒಂದು ಮನೇಲಿ ವಾಸ ಮಾಡಬೇಕಾದ್ರೂ ನಮ್ಮ ಮನೆ ಯಾವ ದಿಕ್ಕಲ್ಲಿದೆ, ಯಾವ ದಿಕ್ಕಲ್ಲಿ ಕಿಟಕಿ ಇದೆ, ಯಾವ ದಿಕ್ಕಲ್ಲಿ ಬಾಗಿಲುಗಳಿದ್ದಾವೆ, ಉಚ್ಚ ಸ್ಥಾನ ಅಂದ್ರೇನು, ನೀಚ ಸ್ಥಾನ ಅಂದ್ರೇನು, ಇವೆಲ್ಲ ತಿಳ್ಕೊಂಡಿದ್ರೆ ಪ್ರತಿಯೊಬ್ಬರಿಗೂ ಅದು ಅನುಕೂಲ ಆಗುತ್ತೆ. ಹಾಗಾಗಿ ಈ ರೀತಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದಾಗ ನಮ್ಮ ಕಿಟಕಿ ಬಾಗಿಲುಗಳು ಯಾವ ಮೂಲೆಯಲ್ಲಿದೆ ಅಥವಾ ಯಾವ ದಿಕ್ಕಲ್ಲಿದೆ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೇನೆ. ನೋಡಿ, ನೀವು ಯಾವುದೇ ರಸ್ತೆ ಇರ್ಬೋದು, ನಿಮ್ಮದು ಪೂರ್ವದ ರಸ್ತೆ ಸೈಟು ಅಥವಾ ನಿಮ್ಮದು ಯಾವುದೇ ಒಂದು ರಸ್ತೆಯ ಸೈಟ್, ದಕ್ಷಿಣದ ರಸ್ತೆ, ಪಶ್ಚಿಮದ ರಸ್ತೆ, ಯಾವುದೇ ರಸ್ತೆಯ ಸೈಟ್ ಆಗಲಿ, ನೀವು ಎಲ್ಲಿ ಬಾಗಿಲಿರಬೇಕು, ಯಾವ ದಿಕ್ಕಲ್ಲಿ ಬಾಗಿಲಿರಬೇಕು ಅಥವಾ ಎಷ್ಟು ಬಾಗಿಲಿರಬೇಕು ಅನ್ನೋದು ತುಂಬ ಕನ್ಫ್ಯೂಸ್ ಜನಕ್ಕೆ. ಎಲ್ಲಿ ಬಾಗಿಲಿರಬೇಕು ಅನ್ನೋದಕ್ಕಿಂತನೂ ಮುಖ್ಯವಾಗಿ ಯಾವ ದಿಕ್ಕಲ್ಲಿ ಬಾಗಿಲಿರಬೇಕು ಅಥವಾ ಯಾವ ಉಚ್ಚ ಸ್ಥಾನನೋ ನೀಚ ಸ್ಥಾನನೋ ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳೋದಿಲ್ಲ. ಬರೀ ಕೇಳೋದು ಒಂದೇ ಕ್ವಶನ್ನು, ನಮ್ಮನೆಯಲ್ಲಿ ಬಾಗಿಲುಗಳ ಸಂಖ್ಯೆ ಕಡಿಮೆ ಇದೆ, 7 ಬಾಗಿಲಿದೆ, ಇನ್ನೊಂದು ಬಾಗಿಲು ಇಕ್ಬೇಕಂತೆ, ಸರಿ ಸಂಖ್ಯೆಯಲ್ಲಿ ಇಕ್ಬೇಕಂತೆ, ಬೆಸ ಸಂಖ್ಯೆಯಲ್ಲಿ ಇರಬಾರ್ದಂತೆ. ಕಿಟಕಿಗಳು ಅಷ್ಟೇ, ಒಂದು ಕಿಟಕಿ ಕಡಿಮೆ ಇದೆ, ಇನ್ನೊಂದು ಕಿಟಕಿ ಇಡಬೇಕಂತೆ. ಆಯಿತು, ಈಗ ಯಾರೋ ಹೇಳಿದ್ರು ಅಂತೇಳಿ 7 ಕಿಟಕಿ ಇರೋದನ್ನ 8 ಕಿಟಕಿ ಮಾಡ್ತಾ ಇದ್ದಂಗ್ಲೇನೆ, ಅಥವಾ 9 ಇರೋದನ್ನ 10 ಮಾಡ್ತಾ ಇದ್ದಂಗ್ಲೇನೆ, ಅಥವಾ 1 ಇರೋದನ್ನ 2 ಮಾಡ್ತಾ ಇದ್ದಂಗೆನೆ ಅಲ್ಲಿಗೆ ಜೀವನ ಸರಿ ಹೋಗುತ್ತಾ? ಅಥವಾ ಬಾಗಿಲುಗಳ ವಿಚಾರಕ್ಕೆ ಬಂದಾಗ ಉಚ್ಚ ಸ್ಥಾನದಲ್ಲಿ ಬಾಗಿಲಿರಬೇಕು, ಅದು ಬಿಟ್ಬಿಟ್ಟು ನೀಚ ಸ್ಥಾನದಲ್ಲಿ ನೀವು ಎಷ್ಟು ಜೋಡಿ ಸಂಖ್ಯೆಯಲ್ಲಾದರೂ ಇಕ್ಕಿ ಅಥವಾ ಎಷ್ಟು ಸರಿ ಸಂಖ್ಯೆಯಲ್ಲಾದರೂ ಬಾಗಿಲಿಕ್ಕಿ ಅದು ಕೌಂಟ್ ಅಲ್ಲ. ನೀವು ಒಂದೇ ಬಾಗಿಲಾಗಲಿ, 2 ಆಗಲಿ, 3 ಆಗಲಿ, 7 ಆಗಲಿ, ಎಷ್ಟೇ ಆಗಲಿ ಸಂಖ್ಯೆ ಅನ್ನೋದು ಮುಖ್ಯ ಆಗೋದಿಲ್ಲ. ಅಥವಾ ನೀವು ಇಡ್ತಾ ಇದ್ದೀರಾ, ನಮ್ಗೆ ಅದ್ರ ಅವಶ್ಯಕತೆ ಇದೆ, ನಾವು ಹೊಸ ಮನೆ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಜಾಗಕ್ಕೆ ಅನುಕೂಲ ಇದ್ದರೆ ಸರಿ ಸಂಖ್ಯೆಯಲ್ಲಿ ಇಟ್ಕೊಳ್ಳಿ. ಅದನ್ನು ಬಿಟ್ಟು ಸಂಖ್ಯೆನೇ ಸರಿ ಮಾಡೋದಕ್ಕೋಸ್ಕರ ನೀಚ ಸ್ಥಾನಗಳಲ್ಲೆಲ್ಲ ಬಾಗಿಲುಗಳು ದಯಮಾಡಿ ಇಟ್ಕೊಳ್ಬೇಡಿ. ಯಾವುದೇ ಮನೆಗಾಗಲಿ, ಯಾವುದೇ ಜಾಗಕ್ಕಾಗಲಿ ಸರಿ ಸಂಖ್ಯೆ, ಬೆಸ ಸಂಖ್ಯೆಯಲ್ಲೇ ಬಾಗಿಲಿಡಬೇಕು. ಇಷ್ಟು ಬಾಗಿಲಿಟ್ರೇ ಈ ಮನೆ ಉದ್ಧಾರ ಆಗೋದು, ಇಷ್ಟು ಕಿಟಕಿ ಇಟ್ರೇ ಈ ಮನೆ ಉದ್ಧಾರ ಆಗೋದು, ಆ ರೀತಿ ಏನಿಲ್ಲ. ಪ್ರತಿಯೊಂದು ಜಾಗಕ್ಕೂ, ಪ್ರತಿಯೊಂದು ಮನೆಗೂ, ಪ್ರತಿಯೊಂದು ರಸ್ತೆಗೂ ಅದರದೇ ಆದ ಕ್ವಾಲಿಟೀಸ್ ಇರುತ್ತೆ. ಪೂರ್ವದ ಬಾಗಿಲು ಕಂಪಲ್ಸರಿ ಬೇಕಾಗಿರುತ್ತೆ, ಅಥವಾ ಉತ್ತರದ ಬಾಗಿಲು ಬೇಕಾಗಿರುತ್ತೆ, ಅಥವಾ ಪಶ್ಚಿಮದ ಬಾಗಿಲು ಕೊಟ್ಟರೆ ಪೂರ್ವದ ಬಾಗಿಲು ಬೇಕಾಗಿರುತ್ತೆ, ದಕ್ಷಿಣದಲ್ಲಿ ಬಾಗಿಲು ಕೊಟ್ಟರೆ ಉತ್ತರದಲ್ಲಿ ಬಾಗಿಲು ಬೇಕಾಗಿರುತ್ತೆ. ಅದನ್ನು ಬಿಟ್ಬಿಟ್ಟು ಯಾವ ಭಾಗದಲ್ಲಿ ಬಾಗಿಲು ಕೊಡಬೇಕೋ ಅಲ್ಲಿ ಕೊಡದೆ ನೀವು ನೀಚ ಸ್ಥಾನಗಳಲ್ಲೆಲ್ಲ ನೀವು ಸಂಖ್ಯೆಗಳನ್ನ ಲೆಕ್ಕ ಮಾಡ್ಕೊಂಡು ಬಾಗಿಲುಗಳು ಕಿಟಕಿಗಳು ಇಡ್ತಾ ಇದ್ದಂಗೆ ನಿಮಗೆ ರಿಸಲ್ಟ್ಸ್ ಬರೋದಿಲ್ಲ, ವಾಸ್ತು ಸರಿ ಹೋಗೋದಿಲ್ಲ, ನಿಮ್ಮ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಇದನ್ನು ಫಸ್ಟ್ ತಿಳ್ಕೊಬೇಕು. ಪ್ರತಿಯೊಬ್ಬ ಮನೆ ಕಟ್ಟತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ತಿಳ್ಕೊಳ್ಬೇಕಾಗಿರೋದು ನೀಚ ಸ್ಥಾನ, ಉಚ್ಚ ಸ್ಥಾನ, ಮತ್ತು ಯಾವುದು ಉಚ್ಚ ಸ್ಥಾನ, ಎಲ್ಲಿ ಎಷ್ಟು ಗಾಳಿ ಬರಬೇಕು, ಯಾವ ಮೂಲೆಯಲ್ಲಿ ಎಷ್ಟು ಗಾಳಿ ಬಂದರೆ ಏನಾಗುತ್ತೆ, ಯಾವ ಭಾಗದಲ್ಲಿ ಕಿಟಕಿ ಬರಬಾರ್ದು, ಯಾವ ಭಾಗದಲ್ಲಿ ಬಾಗಿಲು ಬರಬೇಕು ಅನ್ನೋದನ್ನ ಬಹು ಮುಖ್ಯವಾಗಿ ತಿಳ್ಕೊಂಡಿರಬೇಕು. ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಒಂದು ಕಿಟಕಿ ಕಡಿಮೆ ಇದೆ ಅಂತೇಳಿ ನೀವು ಒಂದು ಕಿಟಕಿ ಸರಿ ಮಾಡ್ತಾ ಇದ್ದಂಗೆ ಜೀವನ ಸರಿ ಹೋಗೋದಿಲ್ಲ. ಅಥವಾ ಒಂದು ಬಾಗಿಲು ಇಲ್ಲದೆ ಇರೋದನ್ನು ನೀವು ಮುಚ್ತಾ ಇದ್ದಂಗೆ ಸರಿ ಹೋಗೋದಿಲ್ಲ. ಅದರಲ್ಲೂ ಏನಾಗುತ್ತೆ ಅಂತಂದರೆ, ನೀಚ ಸ್ಥಾನದಲ್ಲಿ ಬಾಗಿಲುಗಳಿದ್ದಾಗ ಆ ನೀಚ ಸ್ಥಾನದ ಬಾಗಿಲುಗಳನ್ನ ಮುಚ್ಚಿದ್ರೆ ನಿಮಗೆ ರಿಸಲ್ಟ್ಸ್ ಬರುತ್ತೆ. ಅದು ಬಿಟ್ಬಿಟ್ಟು ಅದು ಸಂಖ್ಯೆಗಳನ್ನ ಸರಿ ಮಾಡ್ತಾನೆ ರಿಸಲ್ಟ್ಸ್ ಬದಲಾಗೋದಿಲ್ಲ. ನೋಡಿ, ಒಂದು ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ವಿವರಿಸ್ತೇನೆ. ನೋಡಿ, ಪೂರ್ವ ಈಶಾನ್ಯದ ಬಾಗಿಲಿತ್ತು ಅಂದ್ಕೊಳ್ಳಿ. ಒಂದು ಬಾಗಿಲು, ಉತ್ತರಕ್ಕೆ ಒಂದು 2 ಬಾಗಿಲು, ಬೆಡ್ರೂಮ್ದೊಂದು 3, ಇನ್ನೊಂದು ಬೆಡ್ರೂಮ್ದೊಂದು 4 ಬಾಗಿಲು.
ಆ ರೀತಿ 4 ಬಾಗಿಲು ಬಂತ ತೊಂದರೆ ಇಲ್ಲ. ಅಥವಾ ಇನ್ಯಾವುದೋ ನೈಋತ್ಯದಲ್ಲಿ ಔಟ್ಸೈಡು ಸಿಟ್ಔಟ್ ಓಡಾಡೋದಕ್ಕೆ ಅಂತೇಳಿ ಅಲ್ಲೊಂದು ಬಾಗಿಲಿದೆ ಅಂತಂದರೆ ಅದು ಸಂಖ್ಯೆ ಎಲ್ಲ ಮುಖ್ಯ. ಈ ಬಾಗಿಲು ಕ್ಲೋಸ್ ಮಾಡಬೇಕು ಹಂಗಂತ ಹೇಳ್ಬಿಟ್ಟು ಪಶ್ಚಿಮ ನೈಋತ್ಯದಲ್ಲಿ ಬಾಗಿಲು ಇಟ್ಕೊಂಡು 6 ಬಾಗಿಲು ಇಟ್ಕೊಳ್ತಿದ್ದಂಗೆ ನಮಗೆ ರಿಸಲ್ಟ್ಸ್ ಬರುತ್ತೆ ಅಂದರೆ ಅದಿನ್ನ ತಪ್ಪಾಗುತ್ತೆ. ಆ ರೀತಿ ಎಲ್ಲ ಮಾಡಬಾರ್ದು. ಯಾವುದೇ ಮನೆಗಾಗಲಿ ನೀಚ ಸ್ಥಾನದಲ್ಲಿ ಬಾಗಿಲುಗಳಿರಬಾರ್ದು, ನೀಚ ಸ್ಥಾನದಲ್ಲಿ ಕಿಟಕಿಗಳಿರಬಾರ್ದು. ನೀವು ಹೊಸ ಮನೆ ಮಾಡ್ತಾ ಇದ್ದೀರಾ, ಉಚ್ಚ ಸ್ಥಾನಗಳಲ್ಲೇ ಕಿಟಕಿಗಳು ಇಟ್ಕೊಳ್ಳಿ, ಉಚ್ಚ ಸ್ಥಾನದಲ್ಲೇ ಬಾಗಿಲು ಇಟ್ಕೊಳ್ಳಿ. ನೀವು ಯಾವುದೋ ಗೊತ್ತಿಲ್ಲದೆ ಎಲ್ಲೆಲ್ಲೋ ಯಾರೋ ಹೇಳಿದ್ರು, ನಾವು ಎಲ್ಲೋ ನೋಡಿದ್ವಿ ಅಂಥೇಳಿ, ಇಲ್ಲ ಯಾರೋ ಮಾಡ್ತಾ ಇದ್ದಾರೆ, ಯಾರೋ ಕೇಳಿದ್ರು, ಯಾರದೋ ನೋಡಿದ್ವಿ ಅಂಥೇಳಿ ಅನುಕರಣೆ ಮಾಡಿ ನೀವು ಅದನ್ನೆಲ್ಲ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ಮನೆಗೂ ನಾನು ಹೇಳೋದಿಷ್ಟೇ, ಸರಿ ಸಂಖ್ಯೆ ಬೆಸ ಸಂಖ್ಯೆನೇ ಮುಖ್ಯ ಅಲ್ಲ. ಮನೆ ವಾಸ್ತು ಪ್ರಕಾರ ಇರಬೇಕು. ಸಂಪು ಪಂಚಭೂತಗಳು ಏನಿದೆ ಪ್ರತಿಯೊಂದು, ಗಾಳಿ, ಬೆಳಕು, ಆಕಾಶ, ನೀರು, ಭೂಮಿ, ಈ 5ನ್ನು ನಾವು ಒಂದು ಸರಿ ಸಂಖ್ಯೆಯಲ್ಲಿ ಒಂದು ಜಾಗಕ್ಕೆ ಅಳವಡಿಕೆ ಮಾಡಿದಾಗ ಮಾತ್ರ ಅಲ್ಲಿ ವಾಸ್ತು ಕೆಲಸ ಮಾಡುತ್ತೆ. ನೀವು ಸಂಖ್ಯೆಗಳನ್ನೇ ತಗೊಂಡು ನೀವು ಕನಸು ಕಾಣಬೇಕಷ್ಟೆ. ನಾನು ಅಲ್ಲಿ ಕಿಟಕಿ ಇರಲಿಲ್ಲ, ಕಿಟಕಿ ಇಟ್ಟಿದ್ದೀನಿ, ಅವ್ರು ಯಾರೋ ಒಂದು ಕಿಟಕಿ ಸರಿ ಮಾಡು ಅಂತ ಹೇಳಿದ್ದಾರೆ, ಆ ಕಿಟಕಿ ಸರಿ ಮಾಡಿದ್ದೀನಿ ಅಂತೇಳಿ ನೀವು ಮಲ್ಕೊಂಡು ನಿದ್ದೆ ಮಾಡ್ಕೊಂಡು ಕನಸು ಕಾಣಬೇಕಷ್ಟೆ ಸರಿ ಹೋಗುತ್ತೆ ಅಂತ. ಯಾವುದೇ ಕಾರಣಕ್ಕೂ ಸರಿ ಹೋಗೋದಿಲ್ಲ. ಮನೆಗೆ ಸೈಟ್ ಪವರ್ ಏನಿದೆ ಮತ್ತು ಈ ಮನೆಗೆ ಏನು ವಾಸ್ತು ವಿಚಾರದಲ್ಲಿ ದೋಷ ಇದೆ, ಯಾವುದನ್ನು ಸರಿ ಮಾಡಿದ್ರೆ ಈ ಮನೆಯಲ್ಲಿ ರಿಸಲ್ಟ್ಸ್ ಬರುತ್ತೆ, ಈ ಮನೆಯಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ, ಆ ಸಮಸ್ಯೆಗೆ ಯಾವ ಭಾಗದಲ್ಲಿ ದೋಷ ಇದೆ, ಬಾಗಿಲು ದೋಷ ಇದೆಯಾ, ಅಥವಾ ಯಾವುದಾದ್ರೂ ಮೂಲೆ ಕಟ್ಟಾಗಿದೆಯಾ, ಅಥವಾ ಕಾಂಪೌಂಡ್ ವ್ಯತ್ಯಾಸ ಇದೆಯಾ, ಅಥವಾ ಸಂಪು ವ್ಯತ್ಯಾಸ ಇದೆಯಾ, ಬಾತ್ರೂಮ್ ವ್ಯತ್ಯಾಸ ಇದೆಯಾ, ಏನು ವ್ಯತ್ಯಾಸ ಇದೆ ಎಲ್ಲನೂ ನೋಡಿ ಪರಿಗಣನೆ ಮಾಡಿ ನೀವು ಸರಿ ಮಾಡ್ಕೊಳ್ಬೇಕಾಗುತ್ತೆ ಹೊರತು ಒಂದು ಕಿಟಕಿ ಸರಿ ಮಾಡ್ತಿದ್ದಂಗ್ಲೇ, ಒಂದು ಕಿಟಕಿ ಕಡಿಮೆ ಮಾಡ್ತಿದ್ದಾಗ್ಲೇ ಜೀವನಗಳು ಸರಿ ಹೋಗೋದಿಲ್ಲ, ನಿಮ್ಮ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಯಾವುದೇ ಒಂದು ಮನೆಗಾಗಲಿ ಸಂಖ್ಯೆ ಅನ್ನೋದು ಯಾವುದೇ ಕಾರಣಕ್ಕೂ ಕೆಲಸ ಮಾಡೋದಿಲ್ಲ. ನೀವು ಸಂಖ್ಯೆ ಪ್ರಕಾರ ಇಟ್ಕೊಳ್ತಾ ಇದ್ದಂಗ್ಲೇ ಸರಿ ಹೋಗ್ಬೇಕು ಅಂತೇನಿಲ್ಲ. ಹಂಗೆಲ್ಲ ಆಗೋಂಗಿದ್ರೆ ಯಾವುದೋ ಒಂದು ಬಾಡಿಗೆ ಮನೆಗೆ ಹೋಗ್ತೀರಾ, ನೀವು ಕಿಟಕಿಗಳು ಎಷ್ಟಿದಾವೆ, ಬಾಗಿಲುಗಳು ಎಷ್ಟಿದಾವೆ ಅಂತೇಳಿ ನೋಡಿ ಹೋಗ್ತೀರಾ? ಏನಿಲ್ವಲ್ಲ. ಯಾವುದೋ ಒಂದು ಕಂಪ್ನಿಯವನು ಒಂದು ಅಪಾರ್ಟ್ಮೆಂಟ್ ಕಟ್ತಾನೆ, ಅದರಲ್ಲಿ ನೀವು ಅದರೆಲ್ಲ ಕಿಟಕಿ ಬಾಗಿಲಲ್ಲಿ ಲೆಕ್ಕ ಹಾಕೊಂಡು ಆ ರೂಮ್ಗೆ ಹೋಗ್ತೀರಾ, ಆ ಮನೆಗೆ ಅಪಾರ್ಟ್ಮೆಂಟ್ಗೆ ಹೋಗ್ತೀರಾ? ಆ ಥರ ಏನೂ ಇಲ್ವಲ್ಲ. ಆ ಜಾಗ ವಾಸ್ತು ಪ್ರಕಾರ ಇದ್ದು, ಉಚ್ಚ ಸ್ಥಾನದಲ್ಲಿ ಬಾಗಿಲುಗಳಿದ್ದು, ಬೇರೆ ಎಲ್ಲ ವಾಸ್ತು ವಿಚಾರದಲ್ಲಿ ಇದ್ದಾಗ ಅದು ನಿಮಗೆ ಆಗಿ ಬರುತ್ತೆ. ಅಷ್ಟನ್ನು ಬಿಟ್ಟು ಇಲ್ಲಿ ಯಾರೋ ಹೇಳಿದ್ರು ಒಂದು ಬಾಗಿಲು ಕಡಿಮೆ ಇದೆ, ಒಂದು ಬಾಗಿಲು ಸರಿ ಮಾಡಿ, ಇಲ್ಲ ಒಂದು ಬಾಗಿಲು ಮುಚ್ಚಿಬಿಡಿ, ಒಂದು ಬಾಗಿಲು ತೆಗೆದುಬಿಡಿ, ಅವೆಲ್ಲ ಯಾವಾಗ ಕೆಲಸ ಮಾಡ್ತವೆ ಅಂದರೆ ನೀಚ ಸ್ಥಾನದಲ್ಲಿ ಬಾಗಿಲುಗಳಿಟ್ಟಾಗ ನೀಚ ಸ್ಥಾನದ ಬಾಗಿಲುಗಳನ್ನ ನೀವು ಮುಚ್ಚಿದಾಗ ನಿಮ್ಗೆ ಕೆಲಸ ಮಾಡುತ್ತೆ, ಸಂಖ್ಯೆ ಕೆಲಸ ಮಾಡೋದಿಲ್ಲ. ನೀಚ ಸ್ಥಾನದ ಬಾಗಿಲು, ನೀಚ ಸ್ಥಾನದ ಕಿಟಕಿಗಳನ್ನ ನೀವು ಕ್ಲೋಸ್ ಮಾಡಿದಾಗ, ಅದನ್ನು ಸರಿ ಮಾಡಿದಾಗ ಮಾತ್ರ ಆ ಜಾಗದಲ್ಲಿ ಅದರಲ್ಲಿ ನಿಮಗೆ ರಿಸಲ್ಟ್ ಬರುತ್ತೆ. ಅದನ್ನು ಬಿಟ್ಟು ಸಂಖ್ಯೆಗಳನ್ನ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಯಾವುದೇ ಮನೆಗಳಲ್ಲಿ ರಿಸಲ್ಟ್ಸ್ನ ತೆಗೆಯೋದಕ್ಕಾಗೋದಿಲ್ಲ. ಪ್ರತಿಯೊಂದು ಕೌಂಟ್ ಆಗುತ್ತೆ. ದಯಮಾಡಿ ವಾಸ್ತು ವಿಚಾರದಲ್ಲಿ ಒಂದೇ ವಿಚಾರ ಎಲ್ಲದಕ್ಕೂ ಸೊಲ್ಯೂಷನ್ ಅಲ್ಲ, ಒಂದೇ ವಿಚಾರ ಎಲ್ಲದಕ್ಕೂ ಪರಿಹಾರ ಅಲ್ಲ. ಕಿಟಕಿ ಬಾಗಿಲುಗಳದಂತೂ ಜನಗಳಿಗೆ ಅದೊಂದು ಗುಂಗಾಗ್ಬಿಟ್ಟಿದೆ. ಲೆಕ್ಕ ಮಾಡೋದು, ನಾವು ಹೋಗೋಷ್ಟೊತ್ತಿಗೆ ಅವರೇ ಹೇಳ್ತಾರೆ ಮನೆಗಳಲ್ಲಿ, ಸರ್ ಒಂದು ಕಿಟಕಿ ಜಾಸ್ತಿ ಇದೆ, ಇದು ಬೆಸ ಸಂಖ್ಯೆ ಬರ್ತಾ ಇದೆ, ಒಂಟಿ ಕಿಟಕಿ ಅಂತೆ, ಇನ್ನೊಂದು ಇಡಬೇಕಂತೆ ಅಂತ ಹೇಳ್ತಾರೆ. ಅದು ಉಚ್ಚ ಸ್ಥಾನದಲ್ಲಿದೆಯೋ ನೀಚ ಸ್ಥಾನದಲ್ಲಿದೆಯೋ ಅದ್ರ ಗಾತ್ರ ಏನಿದೆ ಏನೂ ಕೇಳೋದಿಲ್ಲ, ಏನೂ ನೋಡೋದಿಲ್ಲ. ಇನ್ನು ಕೆಲವು ಜಾಗಗಳಲ್ಲಿ ನೋಡಿದ್ದಾನೆ, ನೈಋತ್ಯದ ಬೆಡ್ರೂಮಲ್ಲಿ ದೊಡ್ಡ ಕಿಟಕಿಗಳಿಟ್ಟಿರ್ತಾರೆ, ಈಶಾನ್ಯದ ವರಾಂಡಾಗೆ ಅಥವಾ ಈಶಾನ್ಯ ಬರತಕ್ಕಂಥ ಜಾಗದಲ್ಲಿ ಚಿಕ್ಕ ಕಿಟಕಿ ಇಟ್ಟಿರ್ತಾರೆ. ಅವು ಕೌಂಟ್ ಆಗುತ್ತೆ. ನೈಋತ್ಯದಲ್ಲಿ ಜಾಸ್ತಿ ಗಾಳಿ ಬೆಳಕು ಬಂದು ಈಶಾನ್ಯದಲ್ಲಿ ಕಡಿಮೆ ಗಾಳಿ ಬೆಳಕು ಬರೋದ್ರಿಂದ ಅದು ವಾಸ್ತುವಿನ ದೋಷ ಆಗುತ್ತೆ. ಈಶಾನ್ಯದಲ್ಲಿ ಗಾಳಿ ಬೆಳಕು ಜಾಸ್ತಿ ಬರಬೇಕು, ನೈಋತ್ಯದ ಬೆಡ್ರೂಮಲ್ಲಿ ಈಶಾನ್ಯಕ್ಕಿಂತ ಕಡಿಮೆ ಇರಬೇಕು. ಅದು ಇಂಪಾರ್ಟೆಂಟ್. ನೋಡಿ ಹೇಳ್ತೀನಿ, ನೈಋತ್ಯದ ಬೆಡ್ರೂಮಲ್ಲಿ ಕಿಟಕಿ ದೊಡ್ಡದಾಗಿ ಈಶಾನ್ಯದ ವರಾಂಡದಲ್ಲಿರ್ತಕ್ಕಂಥ ಕಿಟಕಿ ಚಿಕ್ಕದಾಗಬಾರ್ದು. ಇದು 3 ಅಡಿ ಇದ್ದು ಇದು 4 ಅಡಿ ಆಗಬಾರ್ದು. ಇದು 4 ಅಡಿ ಇದ್ದು ಇದು 4 ಅಡಿ ಇರಲಿ. ಇದು 5 ಅಡಿ ಇದ್ದು ಇದು ಬೇಕಾದ್ರೆ 4 ಅಡಿ ಇರಲಿ. ಅದು 6 ಅಡಿ ಇದ್ದು ಇದು 4 ಅಡಿ ಇರ್ಬೋದು. ಅದನ್ನು ಬಿಟ್ಟು ನೈಋತ್ಯದ ಮಾಸ್ಟರ್ ಬೆಡ್ರೂಮ್ ಕಿಟಕಿ ದೊಡ್ಡದು ಮಾಡಿ ಈಶಾನ್ಯದಲ್ಲಿ ಅಥವಾ ಹಾಲಲ್ಲಿರತಕ್ಕಂಥ ವಿಂಡೋನ ಚಿಕ್ಕದು ಮಾಡಬಾರ್ದು. ಅದು ದೋಷ ಆಗುತ್ತೆ.
ಅದೇ ರೀತಿ ದಕ್ಷಿಣದಲ್ಲಿರ್ತಕ್ಕಂಥ ವಿಂಡೋ ದೊಡ್ಡದು ಮಾಡಿ, ಉತ್ತರದಲ್ಲಿರ್ತಕ್ಕಂಥ ವಿಂಡೋ 3 ಅಡಿ ಮಾಡಿ, ದಕ್ಷಿಣದಲ್ಲಿರೋವಂಥ ವಿಂಡೋ 5 ಅಡಿ ಮಾಡಬಾರ್ದು. ದಕ್ಷಿಣದಲ್ಲಿ ಉತ್ತರದಲ್ಲಿ ಒಂದೇ ಅಳತೆ ಇರಬೇಕು. ಅಥವಾ ದಕ್ಷಿಣದಲ್ಲಿ 5 ಅಡಿ ಇದೆಯಾ, ಉತ್ತರದಲ್ಲೂ 5 ಅಡಿ ಇಡಬೇಕು. ಅಥವಾ ದಕ್ಷಿಣದಲ್ಲಿ 4 ಅಡಿ ಇದೆಯಾ, ಉತ್ತರದಲ್ಲಿ 5 ಅಡಿ ಇರಲಿ. ಉತ್ತರದಲ್ಲಿ ದೊಡ್ಡದಿರ್ಬೋದು, ಆದರೆ ಯಾವುದೇ ಕಾರಣಕ್ಕೂ ದಕ್ಷಿಣದಲ್ಲಿ, ಪಶ್ಚಿಮದಲ್ಲಿ, ಈಶಾನ್ಯಕ್ಕಿಂತ, ಉತ್ತರಕ್ಕಿಂತ, ಪೂರ್ವಕ್ಕಿಂತ ದೊಡ್ಡ ಕಿಟಕಿಗಳು ಬರಬಾರ್ದು. ಈಶಾನ್ಯಕ್ಕಿಂತ, ಉತ್ತರಕ್ಕಿಂತ ಅಧಿಕವಾಗಿ, ಪೂರ್ವಕ್ಕಿಂತ ಅಧಿಕವಾಗಿ ದಕ್ಷಿಣದಲ್ಲಿ, ಪಶ್ಚಿಮದಲ್ಲಿ, ನೈಋತ್ಯದಲ್ಲಿ ಗಾಳಿ ಬೆಳಕು ಜಾಸ್ತಿ ಬರಬಾರ್ದು. ಅದು ವಾಸ್ತುದಲ್ಲಿದೆ. ಉತ್ತರದಲ್ಲಿ, ಈಶಾನ್ಯದಲ್ಲಿ ಏನು ಬೆಳಕು ಗಾಳಿ ಇರುತ್ತೆ, ಅದಕ್ಕಿಂತ ನೈಋತ್ಯದ ಬೆಡ್ರೂಮಲ್ಲಿ, ನೈಋತ್ಯದ ಒಂದು ಕೋಣೆಯಲ್ಲಿ ಗಾಳಿ ಬೆಳಕು ಕಡಿಮೆ ಇರಬೇಕು. ಅದೇ ವಾಸ್ತು. ನಿಮ್ಮ ಕಿಟಕಿ ಸಂಖ್ಯೆಗಳು ಲೆಕ್ಕ ಅಲ್ಲ. ಗಾತ್ರ ಅದೇ ರೀತಿ ಹೇಳಿದ್ದೆ ನೋಡಿ. ಈಶಾನ್ಯದಲ್ಲಿ ಪೂರ್ವ ಈಶಾನ್ಯ ಆಗಲಿ, ಉತ್ತರ ಈಶಾನ್ಯ ಆಗಲಿ, ಉತ್ತರ ಆಗಲಿ, ಪಶ್ಚಿಮಕ್ಕಿಂತ, ದಕ್ಷಿಣಕ್ಕಿಂತ, ದಕ್ಷಿಣ ನೈಋತ್ಯಕ್ಕಿಂತ ದೊಡ್ಡದಿರಬೇಕು. ನೈಋತ್ಯದ್ದು, ಪಶ್ಚಿಮದ್ದು, ದಕ್ಷಿಣದ ಕಿಟಕಿಗಳು ಇಲ್ಲ ಅಷ್ಟೇ ಇದ್ರೂ ಪರವಾಗಿಲ್ಲ. ಉತ್ತರ ಈಶಾನ್ಯಕ್ಕೆ, ಉತ್ತರಕ್ಕೆ ಏನಿರುತ್ತೆ ಅದೇ ಮೆಜರ್ಮೆಂಟ್ ಇದ್ರೂ ಪರವಾಗಿಲ್ಲ. ಆದರೆ ಉತ್ತರದಲ್ಲಿ, ಈಶಾನ್ಯದಲ್ಲಿ ಕಿಟಕಿ ಸಂಖ್ಯೆ ಗಾತ್ರ ಕಡಿಮೆ ಮಾಡಿ, ನೈಋತ್ಯದಲ್ಲಿ ಜಾಸ್ತಿ ಮಾಡಬೇಡಿ. ಇನ್ನು ಕೆಲವರು ಕೇಳ್ತಾರೆ, ಸರ್ ನಮ್ಮದು ಬಾಗಿಲು 7 ಅಡಿಗೆ 1 ಇಂಚ್ ಜಾಸ್ತಿ ಇದೆ, ತೊಂದರೆನಾ ಅಂತ. ಏನು ತೊಂದರೆ ಆಗೋದಿಲ್ಲ. ಬಾಗಿಲು ಎತ್ತರ ಅನ್ನೋದು ಮುಖ್ಯ ಅಲ್ಲ. ಸರ್ ನಮ್ಮ ಬೆಡ್ರೂಮ್ ಬಾಗಿಲು ದೊಡ್ಡದಿದೆ, ಈಶಾನ್ಯದ ಬಾಗಿಲು ಚಿಕ್ಕದಿದೆ ಅಂದಾಗ ಅದು ತಪ್ಪಾಗುತ್ತೆ. ನೈಋತ್ಯದ ಬೆಡ್ರೂಮ್ ಬಾಗಿಲು ಚಿಕ್ಕದಿರಬೇಕು, ಮೇನ್ ಡೋರು ದೊಡ್ಡದಿರಬೇಕು. ಮೇನ್ ಡೋರ್ ಯಾವತ್ತೂ ದೊಡ್ಡದಿರಬೇಕು. ಇಲ್ಲ ಮೇನ್ ಡೋರ್ ಗಾತ್ರನೇ ಬೆಡ್ರೂಮ್ ಡೋರ್ ಇದ್ರೂ ತೊಂದರೆ ಇಲ್ಲ. ಆದರೆ ಯಾವತ್ತೂ ಬೆಡ್ರೂಮ್ ಡೋರ್ಗಿಂತ ಮೇನ್ ಡೋರ್ ದೊಡ್ಡದೇ ಇರಬೇಕು. ಮೇನ್ ಡೋರ್ನ ಕಡಿಮೆ ಮಾಡಬಾರ್ದು. ಮೇನ್ ಡೋರ್ ಚಿಕ್ಕದು ಮಾಡಿ ಬೆಡ್ರೂಮ್ ಡೋರು ದೊಡ್ಡದು ಮಾಡಬಾರ್ದು. ಅದು ಉತ್ತರದ್ದೇ ಆಗಲಿ, ಪೂರ್ವದ್ದೇ ಆಗಲಿ, ಮೇನ್ ಡೋರ್ ಏನಿರುತ್ತೆ, ಮುಖ್ಯ ಬಾಗಿಲು ಏನಿರುತ್ತೆ ಅದು ದೊಡ್ಡದೇ ಇರಬೇಕು. ಮಾಸ್ಟ್ರೂಮ್ ಬೆಡ್ರೂಮ್ ಡೋರ್ ಏನಿರುತ್ತೆ ಅದು ಚಿಕ್ಕದೇ ಇರಬೇಕು. ಅಥವಾ ಮೇನ್ ಡೋರ್ಗಿಂತ ಸ್ವಲ್ಪ ಗಾತ್ರ ಕಡಿಮೆ ಇರಬೇಕು. ಏನು ನಿಮಗೆ ಓಪನ್ ಏರಿಯಾ ಇದೆ, ಈಶಾನ್ಯದ ಓಪನ್ ಏರಿಯಾಗಿಂತ ನೈಋತ್ಯದಲ್ಲಿರತಕ್ಕಂಥ ಬೆಡ್ರೂಮ್ ಡೋರ್ನ ಗಾತ್ರ ಜಾಸ್ತಿ ಇರಬಾರ್ದು. ಅದು ರೂಲ್ ಇದೆ. ಅದನ್ನು ಫಾಲೋಅಪ್ ಮಾಡಬೇಕು ನೀವು ಅದನ್ನು ಬಿಟ್ಟು ಸಂಖ್ಯೆಗಳನ್ನೆಲ್ಲ ಫಾಲೋಅಪ್ ಮಾಡೋದು. ನೈಋತ್ಯದ ಬೆಡ್ರೂಮ್ದು ಡೋರ್ನ ಸೈಜ್ ಏನಿದೆ, ಈಶಾನ್ಯದ ಮೈನ್ ಡೋರ್ನ ಸೈಜ್ ಏನಿದೆ, ಈಶಾನ್ಯದ ಮೈನ್ ಡೋರ್ ಸೈಜು ದೊಡ್ಡದಿರಲೇಬೇಕು. ಹಾಗಾಗಿ ಈ ಥರದ ನೀವು ವಾಸ್ತು ದೋಷಗಳನ್ನ ಸರಿ ಮಾಡಿಕೊಳ್ಬೇಕೇ ಹೊರತು ನೀವು ಸಂಖ್ಯೆಗಳನ್ನ ಗಮನದಲ್ಲಿಟ್ಕೊಂಡು ಸಂಖ್ಯೆಗಳನ್ನ ಸರಿ ಮಾಡಿದೆ ಅಂದರೆ ಅಲ್ಲಿ ನಿಮಗೆ ವಾಸ್ತು ಸರಿ ಹೋಗೋದಿಲ್ಲ. ಮನೆ ಸುತ್ತು ಕಾಂಪೌಂಡ್ ಇರಬೇಕು, ಒಳ್ಳೆ ಜಾಗದಲ್ಲಿ ಸಂಪಿರಬೇಕು. ಪ್ರತಿಯೊಂದು ವಾಸ್ತು ವಿಚಾರದಲ್ಲಿ ಕೌಂಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವುದೇ ಒಂದು ವಾಸ್ತು ವಿಚಾರದಲ್ಲಿ ಎಲ್ಲನೂ ಪರಿಗಣನೆ ತಗೊಂಡು ಮಾಡ್ಕೊಳ್ಬೇಕು. ಬರೀ ಒಂದು ಆಯ ಅಥವಾ ಒಂದು ಲಾಭ ನಷ್ಟ ಅಥವಾ ಕಿಟಕಿ ಬಾಗಿಲುಗಳ ಸಂಖ್ಯೆನೇ ನಿಮಗೆ ವಾಸ್ತು ವಿಚಾರದಲ್ಲಿ ಕೆಲಸ ಮಾಡೋದಿಲ್ಲ. ಈ ರೀತಿ ಯಾವುದೋ ಒಂದೊಂದನ್ನು ನೀವು ಮಾಡ್ಕೊಳ್ತಾ ಯಾರೋ ಹೇಳಿದ್ರು ಅಂತ ಮಾಡ್ಕೊಂಡು ವಾಸ್ತು ಮೇಲಿನ ನಂಬಿಕೆನ ಕೊಳ್ಳಬಾರ್ದು. ಒಂದು ಒಳ್ಳೆ ವಾಸ್ತು ಸಲಹೆಗಾರನ ನೋಡಿಸಿ ಮಾಡಿಕೊಂಡ್ರೆ ಅದು ನಿಮಗೆ ವಾಸ್ತುವಿನ ವಿಚಾರದಲ್ಲಿ ಒಳ್ಳೆ ರಿಸಲ್ಟ್ಸೇ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಯಾರಿಗಾದರೂ ನಮ್ಮ ವಾಸ್ತು ಸಲಹೆ ಅವಶ್ಯಕತೆ ಇದ್ದರೆ ಈ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ವಾಸ್ತು ಸಲಹೆನ ತೆಗೆದುಕೊಳ್ಬೋದು ಅಂತ ಹೇಳ್ತಾ, ಈ ದಿನದ ವಾಸ್ತು ಸಂಚಿಕೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರಾವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಇದೇ ರೀತಿ ಒಳ್ಳೆಯ ವಾಸ್ತು ವಿಚಾರಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.